ಇಲ್ಲೇ ಇದ್ದು ನೀನು ಅವಳ ಬಗ್ಗೆ ತಿಳ್ಕೊಂಡಿರೋದು ತಪ್ಪು ಅಂತ ಸಾಬೀತು ಮಾಡೋದಕ್ಕೆ ಪ್ರಯತ್ನ ಪಟ್ಲು. ಆದರೆ ನೀನು ಅವಳ ಮನೆ ಬಿಟ್ಟು ಹೋಗೋವಾಗ ತಡಿಲೇ ಇಲ್ಲ. ತಪ್ಪು ಮಾಡಿದೆ ನೀನು. ಇಲ್ಲ ಕಂದ, ಇವತ್ತಲ್ಲ ನಾಳೆ ನಿಂದೇನು ತಪ್ಪಿಲ್ಲ ಅಂತ ಅವಳಿಗೆ ಅರ್ಥ ಆಗೋ ಸಮಯ ಬರುತ್ತೆ. ಆಗ ಅರ್ಥ ಮಾಡಿಸು. ಈಗ ಹೋಗಿ ಅವಳಿಗೆ ಕರ್ಕೊಂಡು ಬಾ. ವಾಟ್? ನಾನು ಹೋಗಿ ಅವಳಿಗೆ ಅರ್ಥ ಮಾಡಿಸ್ಬೇಕಾ? ನೋ, ಸಮಯ ಬಂದರೆ ಅವಳೇ ಅರ್ಥ ಮಾಡ್ಕೊಳ್ಳಿ. ನನಗದ್ರ ಅವಶ್ಯಕತೆನೂ ಇಲ್ಲ, ಅನಿವಾರ್ಯನೂ ಇಲ್ಲ. ಆದರೂ ಅವಳನ್ನ ಈ ಮನೆಗೆ ನೋ ನೋ ನಾನು ಕರ್ಕೊಂಡ್ ಬರಲ್ಲ. ಅಂಡ್ ಪ್ಲೀಸ್ ಅಮ್ಮ, ಈ ವಿಷಯದಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡಿ. ಕಿಡ್ನಾಪ್ ಮಾಡಿದ್ದೀರಾ ನೋಡಿ. ನ್ಯೂಸ್ ಚಾನಲ್ ನನ್ನ ಏಜೆ ಹೆಂಡತಿ ಅಂತ ನಂಬಿ ನೀವು ಯಾವ ಮಾರಿದ್ದೀರಾ ಅಷ್ಟೇ. ನಾನು ಮನೆ ಬಿಟ್ಟು ಬಂದಿದ್ದೀನಿ. ನೀವು ನನ್ನ ನಂಬ್ಕೊಂಡ್ರೆ ನಿಮಗೆ ₹1 ಸಿಗಲ್ಲ. ನಿಮಗೆ ಸಿಗೋದು ಚಿಪ್ಪು. ಯಾರೋ ನೀವು ಬಿಡ್ರು. ಬಾಗ್ಲು ಯಾಕೆ ಹಾಕ್ತಿದ್ದೀರಾ? ಬಾಗ್ಲು ಯಾಕೆ ಹಾಕಿದ್ದೀರಾ? ಬಾಗ್ಲು ತೆಗೀರಿ. ಬಾಗ್ಲು ತೆಗೀರಿ. ಯಾರ ಮನೆ ಇದು? ಅದು ಅಲ್ಲದೆ ಈ ಕಿಡ್ನಾಪರ್ಸ್ ನನಗೆ ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಲಾಸ್ಟ್ ಟೈಮ್ ನಾನು ಕಿಡ್ನಾಪ್ ಆದಾಗ ಕಿಡ್ನಾಪರ್ಸು ಎತ್ತರಿಗೆ ದಪ್ಪಕ್ಕೆ ಗಡ್ಡ ಬಿಡ್ಕೊಂಡು ಕೈಯಲ್ಲಿ ಚಾಕು ಎಲ್ಲ ಇಟ್ಕೊಂಡಿದ್ರು. ಇವ್ರು ನೋಡಿದ್ರೆ ಕಿಡ್ನಾಪರ್ಸ್ ತರ ಕಾಣೋದೇ ಇಲ್ವಲ್ಲ. ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಸ್ಪೆಕ್ಸ್ ಹಾಕೊಂಡು. ಅಲ್ಲ, ಕಿಡ್ನಾಪರ್ಸು ಈ ರೇಂಜಿಗೆ ಅಪ್ಡೇಟ್ ಆಗ್ತಾರಾ? ಗೊತ್ತೇ ಇರಲಿಲ್ಲ. ಜ್ಯೂಸ್ ತಗೊಳ್ಳಿ ಮೇಡಮ್. ನಿಮ್ ಜ್ಯೂಸ್ ಯಾವಳಿಗೆ ಬೇಕು? ಯಾರ್ರೀ ನೀವು? ಪ್ಲೀಸ್ ಕುತ್ಕೊಳ್ಳಿ ಮೇಡಮ್. ಕುತ್ಕೊಳ್ಳೋದಾ? ನಿಮ್ಗೆ ಊಟಕ್ಕೆ ಏನು ರೆಡಿ ಮಾಡ್ತೀವಿ ಮೇಡಮ್? ನಿಮ್ಗೆ ಇಲ್ಲೇನೂ ತೊಂದರೆ ಆಗಲ್ಲ, ಯೋಚನೆ ಮಾಡಬೇಡಿ. ನೀವು ಆರಾಮಾಗಿರಿ. ನಿಮ್ಗೆ ಏನು ಬೇಕೋ ಹೇಳಿ, ನಾವು ರೆಡಿ ಮಾಡ್ಕೊಡ್ತೀವಿ. ನೋಡಿ, ನೀವು ಈ ಥರ ಎಲ್ಲ ಮಾಡಿದ್ರೆ ಸ್ಟಾರ್ ಆದಮೇಲೆ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ನಿಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ. ಹೇಳ್ರಿ, ನೀವು ಯಾರಂತ? ಮೇಡಮ್, ನಾವು ಈ ಮನೆ ಕೆಲಸದವರು. ನಮ್ಗೇನು ಗೊತ್ತಿಲ್ಲ. ಬಾಸ್ ಒಳಗಡೆ ಇದ್ದಾರೆ. ಏನ? ಬಾಸಾ? ಯಾವನ್ರಿ ನಿಮ್ ಬಾಸು? ಕರೀರಿ ಮೊದಲು. ಅಯ್ಯೋ, ಇನ್ನಾದ್ರೂ ಆ ಜಾತ್ರೆ ಕನ್ನಡಕ ತೆಗೆದಿಡೆ. ರಿಸೆಪ್ಷನ್ ಮುಗೀತು ರೀ. ಈ ಕನ್ನಡಕ ಹಾಕೊಳ್ದೆ ನಿಮ್ ಕನ್ನಡಕನ ಹಾಕೊಳಕಾಗುತ್ತೆ? ಸೋಡಾ ಕನ್ನಡಕನ. ಏನು ಹೊಟ್ಟೆ ಕಚ್ಚಿ ನೋಡ್ರಿ ನಿಮ್ಮ ಅಪ್ಪನ್ಗೆ. ಊರಿಗೆ ಒಂದ್ ದಾರಿ ಆದ್ರೆ ನಮ್ಮನೆ ಎಡವಟ್ಗಳಿಗೆ ಒಂದ್ ದಾರಿ. ಅಪ್ಪನಂತೆ ಮಗಳು ಲೀಲಾ. ಇವ್ರು ಹೇಗ್ ನಡೀತಾರೋ ಹಾಗೆ ನಿಮ್ಮನ್ನ ಫಾಲೋ 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 ಮಾಡ್ಕೊಂಡು ನಡೀತಾಳ ಅವಳು. ಅವಳೇನೇ ಮಾಡಿದ್ಲು? ಅವಳು ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ಲು. ಅದು ತಪ್ಪ? ಅಂತ ದೊಡ್ಡ ಮನೆ ತಂದವ್ರೆ ಇವಳು ಮಾಡಿ ತಪ್ಪನ್ನೆಲ್ಲ ಕ್ಷಮಿಸಿ ಸುಮ್ಮನಾಗಿರುವಾಗ ಇವಳ್ದೇನ್ರಿ ದೊಡ್ಡ ಸ್ಟೇಜ್ ಮೇಲೆ ಹೋಗ್ಬಿಟ್ಲು ಫೋರ್ಸ್ ಕೊಡೋಕ್ಕೆ. ಸುಮ್ಮನೆ ತೆಪ್ಪಗೆ ನಿಂತ್ಕೊಂಡು ರಿಸೆಪ್ಷನ್ ಮಾಡ್ಕೊಂಡಿದ್ದಿದೆ. ಮೀಡಿಯಾದವರೆಲ್ಲ ಇವಳನ್ನೇ ಫೋಕಸ್ ಮಾಡಿ ಇಷ್ಟು ದೊಡ್ಡ ನ್ಯೂಸ್ ಆಗಿರೋದು. ಇಷ್ಟ ಇದೆಯೋ ಇಲ್ವೋ, ಜನ ಒಪ್ತಾರೋ ಬಿಡ್ತಾರೋ, ಭಯದಿಂದ ಆದರೂ ಈಜೆ ಜೊತೆ ಸಂಸಾರ ಮಾಡ್ತಿದ್ರೋ ಇಲ್ವೋ, ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಲು ನಿಮ್ಮ ಮಗಳು. ಅಮ್ಮ, ಪಾಪ ಅಕ್ಕಂಗೆ ಬೈಬೇಡ ನೀನು ಪ್ಲೀಸ್. ಮುಚ್ಚೆ ಬಾಯಿನ. ಅವಳ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ. ಯೋಗನ ಬಂದು ಮನೆ ಬಾಗಿಲು ಬಡಿತಿದ್ದೆ. ಆದರೆ ಅವಳ ಬುದ್ಧಿ ಮಾತ್ರ ಕತ್ತೆ ಕಾಯ್ತಿದೆ. ಅಯ್ಯೋ, ರೇಷ್ಮೆ ಕೂದಲಿನ ಅಜ್ಜಿ ಫೋನ್ ಮಾಡ್ತಾ ಇದ್ದಾರೆ.
ಏನು ಎಡವಟ್ಟು ಮಾಡ್ಕೊಂಡಿದ್ದಾಳೋ ಏನೋ. ಅಮ್ಮ, ನೀವೇ ನಮ್ಮ ಪಾಲಿನ ಮನೆ ದೇವರು. ಅವಳು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿರ್ತಾಳೆ. ದಯವಿಟ್ಟು ನೀವು ಕೋಪ ಮಾಡ್ಕೊಂಡು ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಡಿಮ್ಮ. ನಿಮ್ಮ ಮಗಳಾಗಿದ್ರೆ ನೀವು ಮನೆಯಿಂದ ಹಾಗೆ ಆಚೆ ಕಳಿಸ್ತಿದ್ರಾ? ದಯವಿಟ್ಟುಮ್ಮ ಪ್ಲೀಸ್. ನಾವು ಬಡವರು, ಮರ್ಯಾದೆಗೆ ಹೆದರೋರು. ಮನೆ ಮಗಳು ಗಂಡನ ಮನೆ ಬಿಟ್ಟು ಬಂದರೆ ಅಕ್ಕಪಕ್ಕದವ್ರು ಏನಂತಾರೆ ಹೇಳಿ. ಅಕ್ಕನೇ ಹೀಗೆ ಅಂದರೆ ಇನ್ನು ತಂಗಿ ಹೇಗೆ ಅಂತ. ಆಮೇಲೆ ನನ್ನ ರೇವತಿಗೆ ಎಲ್ಲೂ ಗಂಡು ಸಿಗಲ್ಲಮ್ಮ. ಹೀಗೇನಾದರೂ ಆದರೆ ನಾವು ಯಾರು ಬದುಕಿರಲ್ಲ. ನಾವೆಲ್ಲರೂ ವಿಷ ತಗೊಂಡು ಸತ್ತು ಹೋಗ್ತೀವಮ್ಮ. ಮರ್ಯಾದೆನೇ ಹೋದ್ಮೇಲೆ ಇನ್ನು ಬದುಕಿ ಏನಮ್ಮ ಪ್ರಯೋಜನ? ಅಮ್ಮ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಮ್ಮ, ನನ್ನ ಮಗಳನ್ನ ಮಾತ್ರ ಮನೆಯಿಂದ ಆಚೆ ಕಳಿಸ್ಬೇಡಿಮ್ಮ, ಕಳಿಸ್ಬೇಡಿ. ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ ಕೌಸಲ್ಯ. ನಾವು ಯಾಕೆ ನಮ್ಮ ಸೊಸೆನ ಮನೆ ಬಿಟ್ಟು ಕಳಿಸೋಣ? ಆಹಾ, ಎಂಥ ಗುಣ ನಮ್ಮ ನಿಮ್ಮದು. ಭೂಮಿನೇ ಒಂದು ತೂಕ ಆದರೆ ನಿಮ್ಮ ಒಳ್ಳೆ ಗುಣನೇ ಒಂದು ತೂಕ. ಆದರೆ ಕೌಸಲ್ಯ, ಲೀಲಾನೇ ಮನೆ ಬಿಟ್ಟು ಹೋಗಿದ್ದಾಳೆ. ಅಯ್ಯಯ್ಯ, ಯಾಕಂತೆ? ಅವಳಿಗೇನಾಗಿತ್ತಂತೆ? ನೋಡಿ ನೋಡಿ, ಅವಳು ಬಂದ ಕೂಡಲೇ ಹೀಗೆಲ್ಲ ಪ್ರಶ್ನೆ ಮಾಡಿ ಅವಳಿಗೆ ಹಿಂಸೆ ಮಾಡಬೇಡಿ ಅಂತ ಹೇಳೋಕ್ಕೆ ನಾನು ಫೋನ್ ಮಾಡಿದ್ದು. ನೀವೇ ಅವಳಿಗೆ ಪ್ರೀತಿಯಿಂದ ಸಮಾಧಾನ ಮಾಡಿ. ಎಲ್ಲ ಸರಿ ಹೋದ್ಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ನೀವೇನು ತಲೆ ಕೆಡಿಸ್ಕೋಬಿಡಿ. ನನ್ನ ಮಗಳಿಗೆ ನಾನೇ ಬುದ್ಧಿ ಹೇಳ್ತೀನಿ. ಎಲ್ಲ ಸರಿ ಹೋದರೆ ಅಷ್ಟೇ ಸಾಕು.